ವೀಕ್ಷಕರೇ, ಕನ್ನಡ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅದರಲ್ಲಿ ಸಾಕಷ್ಟು ಸ್ಪರ್ಧಿಗಳು ಪ್ರತಿ ಸೀಸನ್ ಅಲ್ಲಿ ಬರುತ್ತಿರುತ್ತಾರೆ ಮತ್ತು ಅವರ ನಡುವೆ ಸ್ನೇಹ ಸಂಬಂಧಗಳು ಬೆಳೆದು ಮತ್ತು ಜೋಡಿಯಾಗಿ ಪ್ರತಿ ಸೀಸನ್ ಅಲ್ಲಿಯೂ ಮಿಂಚುತ್ತಿರುತ್ತಾರೆ. ಹಾಗೆ ಬಿಗ್ ಬಾಸ್ ಸೀಸನ್ 8ರಲ್ಲಿ ಸ್ಪರ್ಧಿಗಳಾಗಿ ಆಗಮಿಸಿದ್ದ ದಿವ್ಯಾ ಉರುಡ್ಗ ಮತ್ತು ಕೆಪಿ ಅರವಿಂದ್ ಮೊದಲು ಸ್ನೇಹಿತರಾಗಿ ನಂತರ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿ ಇಬ್ಬರ ನಡುವೆ ಪ್ರೀತಿ ಬೆಳೆದು ಅವರ ಫ್ಯಾನ್ಸ್ ಗಳು ಯಾವಾಗ ನಿಮ್ಮ ಮದುವೆ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಬಿಗ್ ಬಾಸ್ ನಲ್ಲಿಯೇ ಕೇಳಿದ್ದರು. ಆದ್ರೆ ಈ ಮದುವೆಯ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನ ಇಬ್ಬರು ಹೇಳಿರಲಿಲ್ಲ. ವೀಕ್ಷಕರೇ, ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಪ್ರೀತಿಗಳು ಸ್ನೇಹಗಳು ಮಾಮೂಲಿಯಾಗಿ ಆಗುತ್ತಿರುತ್ತವೆ. ಆದ್ರೆ ಹೊರಗಡೆ ಹೋದ ನಂತರ ಆ ಸ್ನೇಹ ಪ್ರೀತಿ ಕೆಲವರು ಉಳಿಸಿಕೊಳ್ಳುತ್ತಾರೆ ಮತ್ತು ಇನ್ನು ಕೆಲವರು ಉಳಿಸಿಕೊಳ್ಳೋದಿಲ್ಲ. ಏಕೆಂದ್ರೆ ಬಿಗ್ ಬಾಸ್ ನಲ್ಲಿ ತಮ್ಮ ಉಳಿವಿಗಾಗಿ ಕೆಲವರು ಈ ರೀತಿಯ ಜೋಡಿಗಳಾಗಿರುತ್ತಾರೆ. ಆದ್ರೆ ಅರವಿಂದ ಕೆಪಿ ಮತ್ತು ದಿವ್ಯಾ ಉರುಡ್ಗರ್ ಅವರ ಪ್ರೀತಿ ತುಂಬಾ ವಿಶೇಷವಾದದ್ದು. ಆದ್ರಿಂದ ಎಲ್ಲಾ ಜೋಡಿಗಳ ತರ ಆಗದೆ ಇಂದಿಗೂ ಕೂಡ ಒಬ್ಬರನ್ನ ಕಂಡರೆ ಇನ್ನೊಬ್ಬರು ತುಂಬಾ ಪ್ರೀತಿ ಮಾಡುತ್ತಾರೆ. ವೀಕ್ಷಕರೇ, ಹಾಲೆ ಬಿಗ್ ಬಾಸ್ ಸೀಸನ್ 8 ಮುಗಿದು 3 ವರ್ಷಗಳೇ ಕಳೆಯುತ್ತಿವೆ. ಆದ್ರೆ ಅರವಿಂದ ಕೆಪಿ ಮತ್ತು ದಿವ್ಯಾ ಉರುಡ್ಗ ತಮ್ಮ ಮದುವೆ ಬಗ್ಗೆ ಎಲ್ಲೂ ಹೇಳುತ್ತಿಲ್ಲ ಎಂದು ಅವರ ಅಭಿಮಾನಿಗಳು ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ಗಮನಿಸಿದ ಜೋಡಿಯು ಒಂದು ಬಿಗ್ ಹಿಂಟ್ ಅನ್ನೇ ಕೊಟ್ಟಿದ್ದಾರೆ. ಈ ಬರುವ 2025ನೇ ಫೆಬ್ರವರಿಯಲ್ಲಿ ಮದುವೆ ಆಗುವ ಸೂಚನೆ ಇಬ್ಬರು ಕೊಟ್ಟಿದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 8 ಮುಗಿದು 3 ವರ್ಷಗಳು ಆದರೂ ಎಲ್ಲೆಡೆ ಜೋಡಿಯಾಗಿ ಕಾಣಿಸಿಕೊಳ್ಳುತ್ತಿದ್ದ ದಿವ್ಯಾ ಉರುಡ್ಗ ಮತ್ತು ಕೆಪಿ ಅರವಿಂದ್ ಅವರು ಮುಂದಿನ ಫೆಬ್ರವರಿಯಲ್ಲಿ ಮದುವೆಯಾಗುವ ಮುನ್ಸೂಚನೆಯನ್ನ ನೀಡಿದ್ದಾರೆ. ಇದರಿಂದ ಅವರ ಫ್ಯಾನ್ಸ್ ಗಳು ತುಂಬಾ ಖುಷಿಯಾಗಿದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 8ರ ಜೋಡಿಗಳಾದ ದಿವ್ಯಾ ಉರುಡ್ಗ ಮತ್ತು ಕೆಪಿ ಅರವಿಂದ್ ಅವರ ಮದುವೆ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.